ನಮ್ಮ ಮಗನಿಗೆ ಸೀಟ್ ಸಿಗಲಿಲ್ಲ ಅಂದಾಗ ನಾವು ವಿರೋಧ ಮಾಡಿರೋದು ನಿಜ ಅಲ್ಲ. ಯಾವುದೋ ಒಂದು ತಪ್ಪು ಅರ್ಥದ ಕಾರಣದಿಂದ ಲೋಕಸಭಾ ಸದಸ್ಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಾದಮೇಲೆ ಬದಲಾವಣೆ ಆಯಿತು. ಅದು ಕೂಡ ಇಂಥವರು ಅಧಿವೇಶನಕ್ಕೆ ಬಂತು ಅಂದರೆ ಮಾತಾಡೋದಕ್ಕೆ ಮತ್ತು ಜನಗಳ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಾನು ಹೇಳಿದ್ದೀನಿ, ಮುಂದಕ್ಕೂ ಅವರ ಲೋಕಸಭಾ ಸದಸ್ಯರಾಗಬೇಕು. ನಾವು ಯಾರನ್ನೂ ಕ್ಯಾಂಡಿಡೇಟ್ ಹಾಕಲ್ಲ, ಅವ್ರನ್ನೇ ಗೆಲ್ಸ್ಕೊಂಬರ್ತೀವಿ. ಮತ್ತು ನಮ್ಮ ಕ್ಷೇತ್ರಕ್ಕೆ ಬರುವಂಥದ್ದು ಬೇಡ, ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಸಾಕು, ಅವ್ರು ಗೆಲ್ಸ್ಕೊಂಬರ್ತೀವಿ. ಮತ್ತು ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ. ಈಗ ಯುವಕರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನೋಡಿರ್ಬೋದು, 45 ವರ್ಷದ ವಹಿಸಿರ್ತಕ್ಕಂಥವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ಮಾಡವ್ರೆ. ನರೇಂದ್ರ ಮೋದಿಯವ್ರ ಕೈಲಿ ಇರ್ತಕ್ಕಂಥದ್ದು ಯುವಕರಿಗೆ ಅಧಿಕಾರವನ್ನು ಕೊಡಬೇಕು, ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ MP ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬೇರೆ ಇನ್ಯಾರು ಗೋಚರಿಸ್ತಾ ಇಲ್ಲ ಅದರ ಕಡೆಗೆ. ಈಗ ಸಂದೀಪ್ ರೆಡ್ಡಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಏನು ಮೊದಲಿಂದ ಇರಲಿಲ್ಲ. 8 ವರ್ಷದಿಂದ ಅವ್ರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಮಾಡಿದ್ರು. ನಾನು ಅವ್ರನ್ನ ಪರಿಚಯ ಮಾಡಿಕೊಂಡು ರಾಜಕೀಯಕ್ಕೆ ಓಡಾಡು ಅಂತ ಹೇಳಿದ್ದೀವಿ. ಮುಂದೆ ಖಂಡಿತವಾಗಿ ಕೂಡ ರಾಜ್ಯ ನಾಯಕರು ನಮ್ಮ ವರಿಷ್ಠರ ಕಣ್ಣು ಬಿದ್ದೇ ಬೀಳ್ತದೆ. ಮತ್ತು ಜನಗಳ ಅಭಿಪ್ರಾಯ ಬಹಳ ಪ್ರಮುಖವಾಗಿ ಇಲ್ಲಿನ ಚಿಕ್ಕಬಳ್ಳಾಪುರ ಜನ ಅವ್ರು ಇಷ್ಟಪಡಬೇಕು, ಒತ್ತಾಯವನ್ನಾಗಬೇಕು, ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು. ಖಂಡಿತವಾಗಿ ಕೂಡ ಇಂಥವರು ಅಧಿವೇಶನಕ್ಕೆ ಬಂತು ಅಂದರೆ ಮಾತಾಡೋದಕ್ಕೆ ಮತ್ತು ಜನಗಳ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸರ್, ಈ ಹಿಂದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ನೀವು ಒಂದು ಹೇಳಿಕೆಗಳನ್ನು ಕೊಡ್ತಿದ್ರಿ. ಇವತ್ತು ಅಂಥವರು ರಾಜಕಾರಣಕ್ಕೆ, ರಾಷ್ಟ್ರೀಯ ರಾಜಕಾರಣಕ್ಕೆ ಅವಶ್ಯಕ, ಅವ್ರು ಮಿನಿಸ್ಟರ್ ಆಗಬೇಕು ಅಂತ ಕೂಡ ಹೋಗ್ತಿದ್ದೀರಿ. ನೋಡ್ರಿ, ಇದು ಸಹಜವಾಗಿ ಇರ್ತದೆ. ನಾನು ಹೇಳಿದ್ದೀನಲ್ಲ, ನಮ್ಮ ಮಗನಿಗೆ ಸೀಟ್ ಸಿಗಲಿಲ್ಲ ಅಂದಾಗ ನಾವು ವಿರೋಧ ಮಾಡಿರೋದು ನಿಜ ಅಲ್ಲ. ಅದು ಒಂದು ಸರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ನಾವು ದೂಸರ ಮಾತಾಡೋಕ್ಕೆ ಹೋಗಲ್ಲ. ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತೀವಿ, ಬಿಟ್ಟರೆ ನಾವು ಎಲ್ಲೂ ಕೂಡ ಆಗಿಲ್ಲ. ಅವರು ನಮ್ಮ ಗೌರವಾನ್ವಿತ ಸಂಸದರು. ನಾನು ಹೇಳಿದ್ದೀನಿ, ಮುಂದಕ್ಕೂ ಅವರ ಲೋಕಸಭಾ ಸದಸ್ಯರಾಗಬೇಕು. ನಾವು ಯಾರನ್ನೂ ಕ್ಯಾಂಡಿಡೇಟ್ ಹಾಕಲ್ಲ, ಅವ್ರನ್ನೇ ಗೆಲ್ಸ್ಕೊಂಬರ್ತೀವಿ. ಮತ್ತು ನಮ್ಮ ಕ್ಷೇತ್ರಕ್ಕೆ ಬರುವಂಥದ್ದು ಬೇಡ, ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಸಾಕು, ಅವ್ರು ಗೆಲ್ಸ್ಕೊಂಬರ್ತೀವಿ. ಮತ್ತು ಅವರು ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡುವಂಥ ಭಾಷೆ ಮೇಲೆ ಪಾಂಡಿತ್ಯ ಇದೆ. ಸೊ ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂದರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ 3 ಬಾರಿ ಇಲ್ಲಿ ಗೆದ್ದಿದೆ, ಯಾರು ಕೂಡ ಮಂತ್ರಿ ಆಗಲಿಲ್ಲ. ಈ ಭಾಗದಲ್ಲಿ ಮುಂದೆ ಒಬ್ಬ ಒಕ್ಕಲಿಗ ನಾಯಕ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು. ಸೊ ಅವರಲ್ಲಿ ಮುಂದುವರಿಲಿ ಅಂತೇಳಿ ನಮ್ಮ ಬಯಕೆ. ಸರ್, ಇಲ್ಲಿ ಸಂದೀಪ್ ರೆಡ್ಡಿ ಅಭಿಮಾನಿಗಳಲ್ಲಿ ಒಂದು ಕೊರಗಿದೆ ಸರ್. ಅವರು ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ನಂತರ ಅದನ್ನ ತಡೆ ಹಿಡಿದು ಬೇರೆಯವರಿಗೆ ಕೊಡುವಂಥ ಕೆಲಸ ಆಗುತ್ತೆ. ಇದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಸಿಗಬೇಕು ಅನ್ನೋ ಬಯಕೆ ಇದೆ. ಇರಲಿ, ಅದು ಯಾವುದೋ ಒಂದು ತಪ್ಪು ಅರ್ಥದ ಕಾರಣದಿಂದ ಲೋಕಸಭಾ ಸದಸ್ಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಾದಮೇಲೆ ಬದಲಾವಣೆ ಆಯಿತು. ಅದ ಮೇಲೆ ನಾವೇನು ಕೂಡ ಮಾತಾಡಲಿಲ್ಲ. ಏನು ಜವಾಬ್ದಾರಿಯನ್ನು ತಗೊಂಡೇ ಪಾರ್ಟಿ ಕೆಲಸ ಕಾಡಬೇಕು ಅಂತಿಲ್ಲ. ಈಗೆಲ್ಲ ಇಷ್ಟು ಜನ ಕಾರ್ಯಕರ್ತರು ಬಂದವರು ಯಾರಿಗೆ ಜವಾಬ್ದಾರಿ ಐತೆ, ಕೆಲಸ ಮಾಡ್ತಾರೆ. ಸಂದೀಪ್ ರೆಡ್ಡಿ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಏನು ಜವಾಬ್ದಾರಿ ಆಯಿತೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನು ಅಧಿಕಾರ ತಗೊಂಡೇ ನಾವು ಮಾಡಬೇಕು ಅಂತಿಲ್ಲ. ಮುಂದೆ ದಿನ ಒಳ್ಳೇದಾಗ್ತದೆ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.